ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಆಗಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಅನೇಕ ಮಂದಿ ತೊಂದರೆಗೊಳಗಾಗಿದ್ರು. ಈಗ ಅದೇ ರೀತಿಯ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದು ಬಲಾಢ್ಯರಿಗಲ್ಲ, ಬದಲಿಗೆ ಬಡವರಿಗೆ. 2-3 ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ಪಡೆದು ಹೌಸ್ ಲಿಸ್ಟ್ ನಂಬರ್ ಪಡೆದು ಮನೆಗಳನ್ನು ನಿರ್ಮಿಸಿಕೊಂಡಿರುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತ್ ಇಒ ಇದೀಗ ಶಾಕ್ ನೀಡಿದ್ದಾರೆ. ಅಕ್ರಮ ಹೌಸ್ ಲಿಸ್ಟ್ ಪಡೆದಿರೋದಾಗಿ ಕೂಡಲೇ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ನೀಡಲಾಗಿದೆ. ಇದು ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ತಾವು ಜೀವ ಬಿಡ್ತೇವೆ, ಮನೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇಷ್ಟಕ್ಕೂ ಆಗಿರೋದೇನೆಂದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಪಾಳ್ಯ ಗ್ರಾಮದಲ್ಲಿ 2-3 ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯಿತಿಯಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲಿಸ್ಟ್ ನಂಬರ್ ಪಡೆದಿದ್ದಾರೆ. ಸರ್ಕಾರದಿಂದಲೇ ನಿವೇಶನ ನೀಡಿ ಸರ್ಕಾರದಿಂದಲೇ ದಾಖಲೆಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಅವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆ ನಿರ್ಮಿಸಿಕೊಂಡಿರುವುದಾಗಿ ಹೇಳಿದ್ದು, ಇದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಉಂಟು ಮಾಡಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು, ನೋಟಿಸ್ ನೀಡಿದ ಎಲ್ಲರೂ ಹಲವು ವರ್ಷಗಳ ಹಿಂದೆಯೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳು ಮತ್ತು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಅಧಿಕಾರಿಗೆ ತಾಲೂಕು ಪಂಚಾಯತ್ ಇಒ ನೋಟಿಸ್ ನೀಡಿದ್ದು, ಶತಾಯ ಗತಾಯ ನಾವು ಮನೆ ಬಿಡಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವಾಗಲಿ ಖಾಸಗಿ ಜಾಗವಾಗಲಿ ಹೆಚ್ಚು ಮೌಲ್ಯ ಇಲ್ಲದ ಕಾರಣ ಯಾರೂ ಗಮನ ಹರಿಸ್ತಿರ್ಲಿಲ್ಲ. ಆದರೆ ಯಾವಾಗ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ನಿರ್ಮಾಣವಾಯಿತೋ ಆಗ ಈ ವ್ಯಾಪ್ತಿಯ ಭೂಮಿಗೆ ಬಂಗಾರದ ಬೆಲೆ ಬಂತು. ಇದರಿಂದಾಗಿ ಕೆಲ ಬಲಾಢ್ಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡ್ರೆ, ಇನ್ನು ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಸುವ ಯತ್ನ ಮಾಡಿದ ಆರೋಪಗಳು ತೀವ್ರವಾಗಿವೆ. ಈ ನಡುವೆ ಬಲಾಢ್ಯರನ್ನ ಎದುರು ಹಾಕಿಕೊಳ್ಳದ ಆಡಳಿತ ಬಡವರ ಮನೆಗಳಿಗೆ ನೋಟಿಸ್ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ವಾಸ್ತವಾಂಶ ಏನೇ ಇದ್ರೂ ಬಡವರು ನಿರ್ಮಿಸಿಕೊಂಡಿರುವ ಮನೆಗಳನ್ನ ಖಾಲಿ ಮಾಡಲು ಅವರು ನಿರಾಕರಿಸಿದ್ದು, ಇದು ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಿವಾಸಿಗಳ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಆಡಳಿತ ಬಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಖುದ್ದಾಗಿ ಹಾಜರಾಗುವಂತೆ ನೋಟಿಸ್ನಲ್ಲಿ ಹೇಳಿದ್ದು, ಮುಂದೆ ಏನಾಗಲಿದೆ ಕಾದ್ ನೋಡಬೇಕಿದೆ. ರಾಘವೇಂದ್ರ ಅಂತ ವಡ್ರೇಪಾಳ್ಯ, ನಮ್ಮದು ವಡ್ರೇಪಾಳ್ಯದ ಕಾಯಂ ನಿವಾಸಿ. ನಾವು ಇಲ್ಲಿ ಇವತ್ತು ಏನು ನಾವು ಸೇರಿದ್ದೀವಿ ಇಒ ಸಭಾಂಗಣದಲ್ಲಿ ಅಂತಂದರೆ, ಇಒ ಕಡೆಯಿಂದ ಸುಮಾರು ವಡ್ರೇಪಾಳ್ಯ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು 26 ಜನಕ್ಕೆ ನೋಟಿಸನ್ನು ಇಒ ಸಾಹೇಬರು ಇವತ್ತು ಕಳಿಸಿದ್ದಾರೆ. ಆ ನೋಟಿಸಲ್ಲಿ ಏನಿದೆ ಅಂದರೆ, ನೀವು ಮನೆಗಳು ಏನು ಕಟ್ಕೊಂಡಿದ್ದಾರೆ ಅದೆಲ್ಲ ಅಕ್ರಮ, ನಿಮಗೆ ಪಂಚಾಯಿತಿಯಿಂದ ಏನು ದಾಖಲಿದೆ ತೊಗೊಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಪಂಚಾಯಿತಿಯಲ್ಲಿ ಎಲ್ರಿಗೂ ಸಹ, ಇಲ್ಲಿ ಬಂದಿರೋರು ಎಲ್ರಿಗೂ ಸಹ ಹೌಸ್ ಲಿಸ್ಟ್ ಇದೆ, ಕಂದಾಯ ರಸೀದಿ ಇದೆ, ಮನೆ ಕಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತೊಗೊಂಡಿದ್ದಾರೆ, ಕೆಲವ್ರಿಗೆ ಈ ಸ್ವತ್ತು ಸಹ ಆಗಿದೆ, ಮತ್ತು ಪಂಚಾಯಿತಿ ಮೀಟಿಂಗಲ್ಲಿ ರೆಜುಲೇಷನ್ ಆಗಿದೆ. ಇವರು ಬಡವರಾಗಿದ್ದಾರೆ, ಇವರು SC/ST ಸಂಬಂಧಪಟ್ಟವರು, ಅದೇ ಊರಿನ ವಾಸಿಗಳು, ಇವರು ನಿವೇಶನ ರಹಿತರು ಅಂತೇಳ್ಬಿಟ್ಟು ಪಂಚಾಯಿತಿ ಮೀಟಿಂಗಲ್ಲಿ ಅವ್ರಿಗೆ ಏನು ಮಾಡಿದ್ದಾರೆ, ಮೀಟಿಂಗಲ್ಲಿ ಪಾಸ್ ಮಾಡಿ ಹಕ್ಕುಪತ್ರ ಇದು ಏನೋ ಹೌಸ್ ಲಿಸ್ಟ್ ಕೊಟ್ಟಿರೋದು. ಅಂಥ ಹೌಸ್ ಲಿಸ್ಟ್ ಕೊಟ್ಟಿರೋದಕ್ಕೆ ಬೇರೆ ಯಾರೋ ಅನಾಮಧೇಯ ವ್ಯಕ್ತಿಗಳು, ಅವ್ರು ಯಾರು ಅಂತ ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ, ಅನಾಮಧೇಯ ವ್ಯಕ್ತಿಗಳು ಇವ ಕಡೆ ಬಂದು ಲೋಕಾಯುಕ್ತ ಕಡೆ ಬಂದು ಈಶಾ ಆದಮೇಲೆ ಇತ್ತೀಚೆಗೆ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು ಬರೀ SC/STಗಳಿರ್ತಕ್ಕಂಥ ವಡ್ರೇಪಾಳ್ಯ ಗ್ರಾಮದಲ್ಲಿ ಇವತ್ತು ಎಲ್ರಿಗೂ ಸಹ ನೋಟಿಸನ್ನು ಕೊಟ್ಟು ಇವರಿಗೆ ಒಂದು ಬೆದರಿಸುವಂಥ ಒಂದು ಕೆಲಸನ ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಮಾಡಿದಾರಾ ಇಲ್ಲ ಬೇರೆಯವ್ರು ಮಾಡಿಸಿದಾರೆ ಅನ್ನೋದು ನಮ್ಗೆ ನಿಖರ ಮಾಹಿತಿ ಇಲ್ಲ. ಬಟ್ ಎಲ್ಲರೂ ಸಹ ಇವತ್ತು ಭಯಭೀತರಾಗಿ ಇವತ್ತು ನಾವು ಮನೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ವಾತಾವರಣದಲ್ಲಿ ಇವತ್ತೆಲ್ಲ ಬಂದಿದ್ದಾರೆ ದಾಖಲೆಗಳು ತೊಗೊಂಡು. ಹಂಗಾಗಿ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಒಂದು ಸಲ ನಾವು ಕಂದಾಯ ಕಟ್ಟಿ ಹೌಸ್ ಲಿಸ್ಟ್ ತೊಗೊಂಡಾದ ಮೇಲೆ ಆ ಒಂದು ಜಾಗಕ್ಕೆ ಅವರೇ ಮಾಲೀಕರು ಅಂತ ಪಂಚಾಯತ್ ರಾಜ್ ಆಕ್ಟಲ್ಲಿ ಹೇಳ್ತದೆ. ಹಂಗಿದ್ರೂ ಸಹ ಇವತ್ತು ಇಒ ಸಾಹೇಬರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕಾಯ್ದೆನ ಇವರು ಸುಮೋಟೋ ಆಕ್ಟ್ ಪ್ರಕಾರ ಇವರು ಮೊಕದ್ದಮೆ ದಾಖಲು ಮಾಡಿಕೊಂಡು ಇವರಿಗೆಲ್ಲ ನೋಟಿಸ್ ಕೊಟ್ಟಿರೋ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅದನ್ನು ಇಒ ಸಾಹೇಬ್ರ ಹತ್ರನೂ ಕೇಳಿದ್ದೀವಿ. ಇದನ್ನು ಈ ಮನೆಗಳನ್ನ ಯಾವುದೇ ಕಾರಣಕ್ಕೆ ವಡ್ರೇಪಾಳ್ಯದವ್ರಿಗೆ ಬೇಕು, ಎಲ್ಲರೂ ಬಡವರಾಗಿರೋದ್ರಿಂದ ಅವ್ರಿಗೆ ಆ ಜಾಗ ಬಿಟ್ಟರೆ ಬೇರೆ ಇನ್ಯಾವುದೂ ಅವ್ರಿಗೆ ಆಶ್ರಯ ಇಲ್ಲ. ನಾವು ಇದಕ್ಕೆ ಕಾನೂನು ಹೋರಾಟ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ. ಇವರೆಲ್ಲರಿಗೂ ಸಹ ಕಾನೂನು ಪ್ರಕಾರ ನೆರವು ಕೊಡಬೇಕು. ನಿಮ್ಮ ಮುಖಾಂತರ ನಾವು ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಸಹ ನಾವು ಮನವರಿಕೆ ಮಾಡ್ತಾಯಿದ್ದೀವಿ, ಅವರ ಹತ್ರ ಮನವಿನೂ ಸಹ ಮಾಡ್ತಾಯಿದ್ದೀವಿ. ದಯಮಾಡಿ ಇದು ಎಲ್ಲವನ್ನು ಸಹ ಕೈಬಿಟ್ಟು ಯಾರು ಪಂಚಾಯಿತಿಯಲ್ಲಿ ಹೌಸ್ ಲಿಸ್ಟ್ ಇದೆಯೋ, ಯಾರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೋ, ಯಾರು ವಡ್ರೇಪಾಳ್ಯದ ಕಾಯಂ ಆಗಿರ್ತಾರೋ ಅವರಿಗೆ ಅದನ್ನು ಮಂಜೂರು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.